ಮಾಡೋದಕ್ಕೆ ₹1 ಗ್ರಾಂಟ್ ಬಂದಿಲ್ಲ, ಕಲ್ಲು ತೆಗೆಯಕ್ಕೆ ಬಂದಿಲ್ಲ, ಮಣ್ಣು ತೆಗೆಯಕ್ಕೆ ಬಂದಿಲ್ಲ. 3 ಥರ ಅಪವಾದ ಪ್ರೊಟೆಸ್ಟ್ ಮಾಡಿದ್ರು. ನಾನು ಎದುರೋದೇ ಇಲ್ಲ. ಯಾವತ್ತವರೆಗೂ ನನಗೆ ಇದೇ ಬಿಸಿ ರಕ್ತ ನನ್ನ ಮೈಯಲ್ಲಿ ಹರಿತಾ ಇರುತ್ತೆ, ಅವತ್ತವರೆಗೂ ಎದುರಲ್ಲ, ಭಯನೂ ಪಡಲ್ಲ. ಯಾವತ್ತವರೆಗೂ ನನಗೆ ಇದೇ ಬಿಸಿ ರಕ್ತ ನನ್ನ ಮೈಯಲ್ಲಿ ಹರಿತಾ ಇರುತ್ತೆ, ಅವತ್ತವರೆಗೂ ಎದುರಲ್ಲ, ಭಯನೂ ಪಡಲ್ಲ. ಹಿಂಗೆ ಬರ್ತೀನಿ ನಾನು, ಹಿಂಗೆ ಬರ್ತೀನಿ. ಹೋಗುವಾಗ ಇನ್ನ ಹೆಮ್ಮೆಯಿಂದ ವಾಪಸ್ ಹೋಗ್ತೀನಿ ಆಚೆ. ಬೇಜಾರಿಲ್ಲ. ರೈತರಿಗೋಸ್ಕರ ತಲೆ ಬಗ್ಗಿಸ್ತಾ ಇದ್ದೀನಿ, ಸಹಿಸ್ಕೊಂತಾ ಇದ್ದೀನಿ, ತಲೆ ಬಗ್ಗಿಸ್ತಾ ಇಲ್ಲ. ಸಹನೆಯಿಂದ ಕೆಲಸ ಹರಿಸ್ಬೇಕು, ಅದಕ್ಕೆ ಬಾಯಿ ಮುಚ್ಕೊಂಡಿರೋಣ. ನನ್ನ ಕೆಲಸ ಹರಿಸ್ಬೇಕು, ಉಪ ಮಾಡ್ಕೊಂಡ್ರೆ ನನ್ನ ಕೆಲಸ ಹರಿಸಕ್ಕಾಗಲ್ಲ. 100 ಕೋಟಿ ಪ್ರಾಜೆಕ್ಟ್ ಓಡಾಡೋಗ್ಬೇಕು. ನಂಗೆ ಗೊತ್ತಿಲ್ಲ, ಕಾಡ್ತಾ ಇತ್ತು ತಹಸೀಲ್ದಾರ್ ಬಂದು ಓಡಾಡ್ಕೊಂಡು ತೋರಿಸ್ಬೇಕು, ಸರಿ ಕೊಡ್ತಾ ಇದ್ರು ಮರಗಳೇನೋ ಕಾಡೇನೋ. ಅದು ತಗೊಂಡೋಗಿ ಗ್ರಾನೈಟ್ ಕೊಂಡೋಗಿ, ಗ್ರಾನೈಟ್ ಅಲ್ಲ ಕನ್ನಡದಲ್ಲಿ ಏನೋ ಹೇಳ್ತಾರೆ, ಅದೇನೋ ಶಿಲೆ ಅಂತ. ಅದು ಏನು ಶಿಲೆ ಅಂತ? ಅಮೃತ ಶಿಲೆ. ಅಮೃತ ಶಿಲೆ ಅದು 100 ಕೋಟಿ ದುಡ್ಡು ಬಂದ್ಬಿಟ್ಟಿದೆ ಈಗ ಆಲ್ರೆಡಿ. ಹೌದಪ್ಪ, ಇನ್ನೊಂದು ಹಗರಣ ಬಂದು ನನ್ನ ತಲೆ ಮೇಲೆ ಹಾಕಿರ್ಲಿಲ್ಲ, ಹಾಕ್ಬಿಡಿ ಅದು ಹಾಕ್ಬಿಡಿ ಅಂತ ಎಲ್ಲೆಲ್ಲೋ ಕಂಪ್ಲೇಂಟ್ ಕೊಟ್ಟು ಕೊಡ್ಲಿ ಅಂತಾನೆ, ಕೊಡ್ಲಿ ಪ್ರೂವ್ ಮಾಡಲಿ ಅಂತಾನೆ. ನಾನು ಸುಮ್ಮನೆ ಬಿಡೋಲ್ಲ. ಯಾಕೆ ಯಾರು ಏನು ಒಳ್ಳೆ ಕೆಲಸ ಮಾಡಿ ಚಪ್ಪಲಿಯಲ್ಲಿ ಓಡಿಸ್ಕೊಳ್ಳಲ್ಲ? ಯಾಕೆ ಅಂದ್ರೆ ನನಗೆ ಇದೆಲ್ಲ ಅಪವಾದಗಳಾಗ್ತಾ ಹೋಗುತ್ತೆ. ಹಿಂಗೂ ಜನ ಮಾತಾಡ್ತಾರೆ, ರೈತರು ಮಾತಾಡ್ತಾರೆ ಅವರಿಗೆ. ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಬರಬೇಕು. ಇದೇ ನನಗೆ ಆ ಅಪವಾದಗಳನ್ನು ಸಹಿಸ್ಕೊಳ್ಳೋ ಶಕ್ತಿ. ಬೀದಿಯಲ್ಲಿ ನೆಲೆಸಿದ್ರು ನನ್ನನ್ನು. ಆ ಫುಡ್ ಕಿಟ್ಸ್ ತಗೊಂಡ್ಬಿಟ್ಟಿದ್ವಿ. ರೇಷನ್ ಎಲ್ಲ ನಮಗೆ ಮಳೆ ನೀರಲ್ಲಿ ಆ ಎಲ್ಲ ಕಾಳುಗಳು ಬೀದಿಯಲ್ಲಿ ಏನಂದ್ರೆ ಮಣ್ಣು ಪಾಲ ಬೂಸ್ಟ್ ಹಿಡಿತಾರೆ. 4 ಕೋಟಿ ಐಟಮ್ ಅಕ್ಕಿ ಬೇಳೆ ಎಲ್ಲ. ಅವತ್ತು ನನಗೆ ನೋವಾಗಿತ್ತು, ಇವತ್ತು ಆ ನೋವು ಯಾವತ್ತು ಕಡಿಮೆ ಆಗಿಲ್ಲ. ಅದೇನೋ ಒಂದು ದೊಡ್ಡ ಅಪವಾದನೇ ಆಗೋಯ್ತು. ಪ್ರತಿಯೊಬ್ಬರು ಮಾಡಿರ್ತಾರೆ, ಮಾಡದೇನೂ ಇರ್ತಾರೆ. ಅವತ್ತು ನನಗೆ ಆಗಿದ್ದು ನೋವು ಇನ್ನೂ ನನಗೆ ಆ ನೋವು ಬರ್ತಿಲ್ಲ. ಆಗ್ಬಿಟ್ಟೆ ಏನೋ ಒಂದು ಆಸೆ ಕೊಟ್ಬಿಟ್ಟಿರ್ತೀವಿ, ಹೆಣ್ಮಕ್ಳಿಗೆ ಒಂದು ಖುಷಿ ಇರುತ್ತೆ ಅಂತ, ಅದೊಂದು ಆಪಾದನೆ ಅಂತ ಆಯ್ತು. ತಿರ್ಗಾ ನಾನು ಬೇರೆ ತಗೊಂಡು ಆಚೆ ಬರ್ಬೇಕಾಗಿತ್ತು, ಜನಗಳ ಹತ್ರ ಹೋಗೋದು. ನನಗೆ ಎಲ್ಲ ಥರ ಪಾಠ ಕಲಿಸಿದ್ದಾರೆ. ಇದೇನು ಹೊಸ ಪಾಠ ಏನಲ್ಲ, ಬೇಜಾರೇನಿಲ್ಲ. ಅದು ಕಲ್ಲು, ಅಮೃತ ಶಿಲೆನೋ, ಗ್ರಾನೈಟೋ, ಏನೇನು ಬೇಕೋ ಬರೀ ₹1 ಇನ್ನೂ APMCಗೆ ದುಡ್ಡು ಬಂದಿಲ್ಲ. ಅರ್ಥ ಮಾಡ್ಕೊಳ್ಳೋಂಥ ಅಧಿಕಾರಿ ಇದ್ದಿದ್ರೆ ಇನ್ನು ಸ್ವಲ್ಪ ಸ್ಪೀಡಾಗಿ ಕೆಲಸ ಮಾಡಿಸ್ತಾ ಇದ್ದೆ. ಅಪಪ್ರಚಾರ ಮಾಡುವ ಅಧಿಕಾರಿಗಳಿಂದ ನಾವೇನು ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳಿ ಓಡಾಡ್ಕೊಂಡಿರೋರು ಬೆಕ್ಕಲ್ಲಿ ಅಲ್ಲೇನಾದ್ರು ಅಮೃತ ಶಿಲೆ ಇದ್ರೆ ಕಳ್ಳು ಎತ್ಕೊಂಡು ಹೊಟ್ಟೋಗ್ತಾ ಇದ್ವಿ. ಅಲ್ಲೆಲ್ಲ ಕಲ್ಲುಗಳು ಹಂಗೆ ಬಿದ್ದಿದ್ದಾವೆ. ಯಾಕೆ ಬಿದ್ದಿದೆ ಅಂದರೆ ಆ ಗಾಡಿ ಡೀಸೆಲ್ ಕೊಟ್ಟು ತಗೊಳ್ಳೋರು ವೇಸ್ಟ್ ಕಲ್ಲುಗಳು. ನಾನೆಲ್ಲೋ ಪಾಯಕ್ಕಾಗತ್ತೇನೋ APMC ಕಟ್ಟಡ ಕಟ್ಟೋವಾಗ, ಬಿಲ್ಡಿಂಗ್ ಬರೋವಾಗ, ಕಾಂಪೌಂಡ್ ಬರೋವಾಗ ಅನ್ಕೊಂಡೆ. ಅದು ಕೂಡ ಯೋಗ್ಯ ಇಲ್ಲ. ಒಂದು ಲಾರಿ ಕಲಿಸಿದ್ರೆ 10,000 ನಾವೇ ಬಾಡಿಗೆ ಕಟ್ಟಬೇಕು. ಅವ್ನು ಎತ್ಕೊಂಡು ಹೋಗಿ ಇನ್ನೆಲ್ಲಾದ್ರೂ ಆಗ್ತಾರೆ. ಅದಕ್ಕೆ ಅಲ್ಲೇ ಬಿಟ್ಟು ಒದ್ದಾಡ್ತಾ ಇದ್ದಾವೆ. ಅರ್ಥ ಮಾಡ್ಕೊಂಡು ಬರ್ತಾರಲ್ಲ ಗುರುಗಳು ಎತ್ಕೊಂಡು ಸಂಘಟನೆ ಹೇಳ್ಬೇಕು. ರೈತರಿಗೋಸ್ಕರ ಮಾಡ್ತಾರೆ. ಎಷ್ಟೋ ದಿನ ಹೋಗಿ ನಿಂತ್ಕೊತೀನಿ. ನಾನು ಕಳೆದೋಗ್ತೀನಿ ಆದರೆ ಈ ಜಾಗ ಇಲ್ಲೇ ಹೋಗಿರುತ್ತೆ. ನನ್ನ ತಲೆಮಾರಲ್ಲ, ನೆಕ್ಸ್ಟ್ 10 ತಲೆಮಾರಲ್ಲೂ ಯಾರು ಈ ಜಾಗ ಮಾಡಿದ್ರು, ಯಾರು ಇದನ್ನು ತಂದಿದ್ದಾರೆ, ಅಲ್ಲಿರೋ ತಹಸೀಲ್ದಾರ್ನ ನೆನೆಸ್ಕೋತಾರೋ ಇಲ್ಲ ಗೊತ್ತಿಲ್ಲ, ನನ್ನ ನೆನೆಸ್ಕೋತಾರೋ ಇಲ್ಲ. ಆದರೆ ರೈತರು ಬದುಕ್ತಾರೆ, ರೈತರು ಜೀವನ ಮಾಡ್ತಾರೆ. ಸಾವಿರಾರು ಜನ ಕೂಲಿಯವ್ರಿಗೆ ಕೆಲಸ ಸಿಗುತ್ತೆ. ರೈತರು ಬಂದು ಅಲ್ಲ ಅವ್ರಿಗೆ ಏನಿರುತ್ತೋ ಲಾಭನೋ ನಷ್ಟನೋ ಒಂದು APMC ಆಫೀಸ್ ಬರುತ್ತೆ ಪಕ್ಕದಲ್ಲಿ. ಎಲ್ಲ ನಾವು ಅಲ್ಲೇ ಆರ್ಟಿಕಲ್ಚರು, ಸಿರಿಕಲ್ಚರ್ಗೆಲ್ಲ ದಾರಿ ಕೊಟ್ಟಿದ್ದಾರೆ. ಈಗ ಮೇನ್ ರೋಡಲ್ಲೇ ಜಾಗ ಕೊಟ್ಟಿದ್ದಾರೆ. 9 ಎಕರೆ ಜಾಗ ಕೊಟ್ಟಿದ್ದಾರೆ. ಪಂಚನಹಳ್ಳಿಯಲ್ಲಿ ಕೊಟ್ಟಿದ್ದಾರೆ. ತೋಟಗಾರಿಕೆಗೆ, ಕೃಷಿಗೆ ಎಲ್ಲದಕ್ಕೂ ಜಾಗ ಕೊಟ್ಟಿದ್ದೀವಿ. 5 ಎಕರೆ ಜಾಗ ಕೊಟ್ಬಿಟ್ಟಿದ್ದೀವಿ. ರೈತ ಬರೋನು ಅಲ್ಲೇ ಹೋಗ್ಬೇಕು, ಅವನು ಆಫೀಸ್ ಇಲ್ಲೆಲ್ಲೂ ಬರಲ್ಲ. ತೋಟಗಾರಿಕೆಯವನು, ಕೃಷಿಯವನು, ಫಾರೆಸ್ಟ್ನವನು, ಸೋಷಿಯಲ್ ಫಾರೆಸ್ಟ್ ಎಲ್ಲರಿಗೂ ಮೇನ್ ರೋಡಲ್ಲಿ ಜಾಗ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ನನಗೆ ಅದಕ್ಕೋಸ್ಕರ ಬೇಕಾಗಿತ್ತು. ನಮ್ಗೆ ಸ್ವಲ್ಪ ಓಡಾಡೋ ಅಧಿಕಾರಿ ಈ ಕೆಲಸಕ್ಕೋಸ್ಕರ ಬೇಕಾಗಿತ್ತು. 35 ಕಿಲೋಮೀಟರ್ಸ್ ಅನ್ಸುತ್ತೆ. ಪ್ರಗತಿ ಪಥ ಎಷ್ಟು ಸೋಮಣ್ಣ ರೋಡ್ಸ್ ಇರೋದು ನಮಗೆ? ವಿಲೇಜ್ ಕನೆಕ್ಟಿಂಗ್ ರೋಡ್ಸ್ ಎಷ್ಟು ಅವಕಾಶ ಇರೋದು? 35 ಕಿಲೋಮೀಟರ್ಸು. ನಾನು ಇದನ್ನು ಹೇಳೋದು ಮತ್ತೆ ಎಲ್ಲೆಲ್ಲಿ ವಿಲೇಜ್ ಕನೆಕ್ಟಿಂಗ್ ರೋಡ್ಸ್ಗೆ ಪಂಚಾಯತ್ ವೈಸ್ ನೀವು ನನಗೆ ಪ್ರಪೋಸಲ್ಸ್ ಕೊಡ್ತೀರಾ,
ನಿಮ್ಮ ಸೈನ್ ಇರಬೇಕು, ಪಂಚಾಯತಿ ಅಧ್ಯಕ್ಷ ಸೈನ್ ಇರಬೇಕು, ಸದಸ್ಯರ ಸೈನ್ ಇರಬೇಕು. ನನಗೆ ಪ್ರಪೋಸಲ್ ಕೇಳಿದ್ದಾರೆ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು 35 ಕಿಲೋಮೀಟರ್ ಪ್ರಗತಿ ಪಥದಲ್ಲಿ ಪ್ರತಿ ಕ್ಷೇತ್ರದಲ್ಲಿ 35ರಿಂದ 40 ಕಿಲೋಮೀಟರ್ ಪ್ರಸ್ತಾವನೆ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಆ ಪ್ರಸ್ತಾವನೆಯಲ್ಲಿ ಒಂದೊಂದು ಕ್ಷೇತ್ರದಲ್ಲಿ 40 ಕಿಲೋಮೀಟರ್ ತಗೋತಾರೆ. ಸೊ ಮೇಜರ್ ನಿಮ್ದ ಅಂದರೆ ಏನೇನಿದೆ 50% ಇಶ್ಯೂ ಸಾಲ್ವ್ ಆಗಿದೆ. ಸೊ ಅದು ನೀವು ಕುತ್ಕೊಂಡು ಅದನ್ನ ಒಂದು ಒಳ್ಳೆ ಹೋಮ್ವರ್ಕ್ ಮಾಡಿ ಕೊಡ್ಬೇಕು. ನನಗೆ ಈ ವರ್ಷ ನಾನಿನ್ನೂ ಕೊಟ್ಟಿಲ್ಲ ಅಲ್ಲ, ಪ್ರಗತಿ ಪದ್ಧತಿ ಕೊಟ್ಟಿಲ್ಲ ಅಲ್ಲ, ಇವರಿಂದಲೂ ತಗೊಳ್ಳಿ. ಅರ್ಥ ಆಯ್ತಾ ನಾನು ಏನು ಹೇಳಿದೆ ಅಂದ್ಬಿಟ್ಟು? ಸಭೆ ಮಾಡ್ಬಿಡೋಣ, ಅವಾಗ ಪರ್ಟಿಕ್ಯುಲರ್ ಆಗಿ ಒಂದು ಡ್ರೈವ್ ತರ ಮಾಡೋಣ. ಎರಡು ಆಗುತ್ತೆ. ಗ್ರಾಮ ಸಭೆ ಅಂದ್ರೆ ಪಬ್ಲಿಕ್ ಬರ್ತಾರೆ, ಪಬ್ಲಿಕ್ ಕೇಳೋ ಕ್ವಶನ್ಸ್ ಇರುತ್ತೆ. ಇಲ್ಲಿ ನಮ್ಮದೇ ಆಫೀಸ್ ಸಮಸ್ಯೆಗಳಿರುತ್ತೆ. ಅದಕ್ಕೂ ಮಾಡಿ ಕೆಲಸ ಮಾಡಿ. ಅದಕ್ಕೆ 1 ಗಂಟೆ ಗ್ರಾಮ ಸಭೆ 2 hours ಮಾಡಿ ಅಪ್ಪ, ಮತ್ತೆ ಅರ್ಧ ಗಂಟೆ 1 ಗಂಟೆ ಪಂಚಾಯತಿ ಸಮಸ್ಯೆಗಳಿಗೆ ನಾವು 3 ಜನ ಬರ್ತೀವಿ. ಹಂಗೆ ಆಯ್ತಲ್ಲ? ವೀಕ್ಲಿ 1 ದಿನ ಅಥವಾ 10 ದಿನಕ್ಕೆ 1 ದಿನ ನಾವು ಹೇಗೂ ಟೂರ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ 1 ದಿನ ಯಾವ್ದಾದ್ರು ಅದರ ಪ್ಲಾನ್ ಮಾಡಿಸಿ ಡೇಟ್ ತಗೊಂಡು ಕವರ್ ಮಾಡಿ 1 ತಿಂಗಳ 4 ಪಂಚಾಯತ್ 5 ಪಂಚಾಯತ್ ಬರ್ತೀವಿ. ರೆಕಾಸ್ಪುರದಲ್ಲಿ 7 ಬೋರ್ವೆಲ್ ಇದೆ, ಕುಡ್ಕೂರಲ್ಲಿ 2 ಇದೆ, ಮರದಗಟ್ಟಲ್ಲಿ 4 ಇದೆ, ಗಡ್ಡೂರು ಶೆಟ್ಕುಂಟಲ್ಲಿ 3 ಇದೆ, ಸಂಗಡಿಯಲ್ಲಿ 7 ಇದೆ, ಕೊತ್ತೂರಲ್ಲಿ 3 ಇದೆ, ದೊಡ್ಡಗಾಂಡಳ್ಳಿಯಲ್ಲಿ 4 ಇದೆ, ಏತೂರು ಮರೂರು ಎಲ್ಲ 7 ಇದೆ, ನಲ್ಗಟ್ಟೂರಲ್ಲಿ 2 ಇದೆ. 40 ಕೊಟ್ಟಿದ್ದೀರಾ? ನನಗೆ ಕಾಣ್ತಾ ಇದೆ. ಇರುವಾಗ್ತೀರಾ, ಮೊಬೈಲ್ ತೆಗಿತೀರಾ? ಕುಡಿಯೋ ನೀರಿನ ಸಮಸ್ಯೆ ಎಲ್ಲೂ ಇಲ್ಲ. ಅದಕ್ಕೂ ಅದೇ ಕೆಲಸ ಮಾಡ್ಬೇಕು. ಅವ್ರ ಜೊತೆ ಕುತ್ಕೊಂಡು ಮಾತಾಡ್ಬೇಕು. 29 ಆಗಿದ್ದೀರಾ? ಫಸ್ಟ್ ಟೋಟಲ್ 29 ಕೊಟ್ಟಿದ್ದಾರೆ. ವರ್ಕಿಂಗ್ 20 ಕೊಟ್ಟಿದ್ದೀರಾ, ನಾಟ್ ವರ್ಕಿಂಗ್ 9 ಕೊಟ್ಟಿದ್ದೀರಾ. ಎಷ್ಟು ಹೊಸದು? 22 ರಿಂದ 22 ಬೇಕು ಅಂತ ಕೊಟ್ಟಿದ್ದೀರಾ. ಇನ್ನೂ 22 ಬೇಕಾ? 10 ಹಳ್ಳಿ ಇಲ್ಲ, 11 ಹಳ್ಳಿ ಇರೋದು. 22 ಐಮಾಸ್ ಲೈಕ್ ಬೇಕಾ? ಹೇಳೋದಕ್ಕೂ ಒಂದು ಮಿತಿ ಆಸೆ ಪಡೋದು. ಮಾಹಿತಿ ಇಲ್ಲದೆ ಬರ್ಬೇಕಾಗುತ್ತೆ. ಪ್ರಿಪೇರ್ ಆಗದೆ ನೋಡಿ 2-3 ಜಾಗದಲ್ಲಿ ಜವಾಬ್ದಾರಿಯಿಂದ ಓದ್ತಿರಲ್ಲ ನೋಡಿ, ಅವಾಗ ಏನ್ ಪ್ರೋಗ್ರೆಸ್ ನೋಡೋಕ್ಕಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಒಟ್ಟು ಶುದ್ಧ ಕುಡಿಯುವ ನೀರು 9 ಇದೆ, 7 ವರ್ಕಿಂಗ್ ಇದೆ, 2 ರಿಪೇರ್ ಇದೆ ಮೇಡಮ್. ರಿಕ್ವೈರ್ಮೆಂಟ್ 4 ಇಲ್ಲ. ಫಸ್ಟ್ ಅದೇ ಬಂದು ಕೊಳವೆ ಬಾವಿಗೆ ಒಟ್ಟು 18 ಇದೆ ಮೇಡಮ್. 14 ವರ್ಕಿಂಗ್ ಇದೆ, 4 ವರ್ಕಿಂಗು, 3 ರಿಕ್ವೈರ್ಮೆಂಟ್ ಇದೆ. ಹೊಸ 4 ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ರಲ್ವಾ? 3 ಇವರು JJM ಅವರತ್ರ ಡ್ರಿಲ್ಲಿಂಗ್ ಆಗಿದೆ, ನೀರು ಸಿಕ್ಕಿದೆಯಾ? ಸಿಕ್ಕಿದ್ದು ನಿಮಗೆ 4 ಅವಶ್ಯಕತೆ ಇದೆಯಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ಏನ್ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಎಲ್ಲಿಗೆ ಅದನ್ನ ಬೇರೆ ಕಡೆಗೆ ಏನಾದ್ರು ಹಾಕ್ಬೇಕು ಅಂದ್ರೆ ಅದನ್ನ ಮಾಹಿತಿ. ಮೇಡಮ್, ಶುದ್ಧ ಕುಡಿಯುವ ಘಟಕಗಳು ಒಟ್ಟು 9 ಇದೆ, ಮತ್ತೆ ರಿಕ್ವೈರ್ಮೆಂಟ್ 4 ಇದೆ. ಹೊಸ 4 ಇದೆ, 4 ಹೊಸದ ಅವಶ್ಯಕತೆ ಇದೆ. ನೀವು ನಿಮ್ಮ ಅಧ್ಯಕ್ಷರು, ಪಂಚಾಯತ್ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಸದಸ್ಯರು. ಸರಿ ಸರಿ. ನೀವು ಪಂಚಾಯತಿ ಅಧ್ಯಕ್ಷರು ಬಂದಿಲ್ಲ? ಜಕಾಸ್ಪುರ ಪಂಚಾಯತಿ ಅಧ್ಯಕ್ಷರು ಬೋರ್ ಬಂದಿತ್ತು, ಅದು ಬಿಟ್ಟಿಲ್ಲ ಅಂತ ಹಾಗಿಲ್ಲ. ಕೊನೆಗೆ ಪಂಚಾಯತಿ ಕಡೆಯಿಂದಲೇ ನಾವು ರೀಬೋರ್ ಮಾಡಿಸಿ ವ್ಯವಸ್ಥೆ ಮಾಡಿಸಿದ್ವಿ. ಕ್ಲೀನಪ್ ಮಾಡಿಸಿ ಸ್ವಲ್ಪ ನೀರು ಬರೋದನ್ನ ಸ್ವಲ್ಪ ಜೋರಾಗಿ ಹೇಳಿ ಎಲ್ಲ ಕೇಳಿಸ್ಕೊಂಡು. ಆಮೇಲೆ ಅದೇ ಮೇಡಮ್, ಈ ಸಂದರ್ಭದಲ್ಲಿ
ಬೇಕೇ ಬೇಕು ಮೇಡಮ್ ಅದು ಶುದ್ಧೀಕರಣ ಸರ್ವಿಸ್ ಮಾಡಿಸೋದು 45,000. ಹಾಂ ಮೇಡಮ್ ಅದೇನೋ ಕೆಮಿಕಲ್ ಎಲ್ಲ ಉಪಯೋಗಿತ ಅಂತ ಎಲ್ಲ ಆ ಥರದ್ದೆಲ್ಲ ನೀವು ಇವ್ರ ಕಡೆಯಿಂದ ಕೆಲಸ ತಗೋಬೇಕಲ್ಲ ಮೇಡಮ್ ಅದು ತುಂಬಾ ಎಮರ್ಜೆನ್ಸಿ ಇತ್ತು ಮೇಡಮ್. ಆ ವಿಚಾರವಾಗಿ ಪದೇ 1 ಮಂತಲ್ಲಿ ಹೆಂಗೋ ಅವ್ರಿಗೆ ಆಫೀಸಿಗೆ ಬಂದೇ ಬರ್ತಾರೆ. 1 ಅವರ್ ಅಥವಾ 2 ಅವರ್ಸ್ ಟೈಮ್ ಸ್ಪೇರ್ 5 ಪಂಚಾಯತಿಗೆ ಅರ್ಧ ಗಂಟೆ ಟೈಮ್ ಕೊಟ್ಟರೆ ಸಾಕು. 1 ಅವರ್ ಇಲ್ಲೇ ಬರಬೇಕು, ಇದೇ ಆಫೀಸ್ಗೆ ಮಾತಾಡ್ಕೊಂಡು ಬಂದು ಇಬ್ರು ಕೂತ್ಕೋಬೇಕು. ದೇವೇರಳ್ಳಿ ಇಲ್ಲ, ಈ ಎರಡೂ ಇದೆ ನೋಡಿ. ಎಲ್ಲಿ ಕುಡಿಯೋ ನೀರು ಎಲ್ಲಿದೆ, ಐಮಾಸ್ ಲೈಟ್ ಎಲ್ಲಿದೆ, ಅದೊಂಚೂರು ನನ್ನ ಆಫೀಸಿಂದಾನೇ ಮಾಹಿತಿ ತಗೊಳ್ಳಿ. ಸರಿ ಈ 2-3 ಮಂತ್ಸ್ ಅಲ್ಲಿ ಅವನ್ನ ಮಾಡ್ತಾರೆ. ಕಣ್ಣೂರಿಗೆ ಆಲ್ರೆಡಿ ಒಂದಿದೆ ಮೇಡಮ್, ಇನ್ನೊಂದು ಎಕ್ಸ್ಟ್ರಾ ಬೇಕು ಅಂತ ಅದು ಕೇಳ್ತಿರೋದು ಮೇಡಮ್. ಇದೆಲ್ಲ ಇದೆ ಮೇಡಮ್ ಆಲ್ಮೋಸ್ಟ್ ಎಲ್ಲ. ಸೊ ಆಗಿದ್ದ ದಿನ ಸ್ವಲ್ಪ ಹಾಗೆ ಇದೆ, ಅದು ಕೂಡ ಸೇಮ್ ಮೇಡಮ್ ಪಂಚಾಯತಿನೇ ಮಾಡಿಸ್ತಾ ಇದೀವಿ. ಒಂದು ಲೈಟ್ ಇಳಿಸ್ಬೇಕಂದ್ರೆ 4,000 ಚಾರ್ಜ್ ಮಾಡ್ತಾರೆ ಮೇಡಮ್. ಅವ್ರು ಬಂದು ಇಳಿಸಿ ಅದೇನೋ ಫಿಲ್ಮೆಂಟ್ ಎಲ್ಲ ಕೆಲಸ ಮಾಡಿ ಒಂದು AMC ಮೇಂಟೆನೆನ್ಸ್ ಹಾಕಿ 15 ಪಂಚಾಯತಿಗೆ ನೀವು ಒಂದಿನ ಸ್ಪೆಷಲ್ ಆಗಿ ಕರ್ಸಿದ್ರೆ ಈ ಥರದ್ದೆಲ್ಲ ಆಟ ಆಡ್ತಾರೆ. ಎವ್ರಿ ಇಯರ್ ಮೇಂಟೆನೆನ್ಸ್ ಅಂತ ಕೊಟ್ಬಿಡಿ. ಅದು ಒಂದ್ಸತಿ ಇನ್ಸ್ಟಾಲ್ ಮಾಡಿದ್ಮೇಲೆ ಇನ್ಸ್ಟಾಲ್ ಮಾಡಾದ್ಮೇಲೆ ಎಷ್ಟು ದಿನ ಅವ್ರು ಮೇಂಟೈನ್ ಮಾಡ್ತಾರೆ ಸೋಮಣ್ಣ? ಈಗ ನಾವೆಲ್ಲ ಕಂಪ್ಲೀಟ್ ಆಗಿ ಎಲ್ಲ ಪಂಚಾಯತಿಯವರು ಸಮಸ್ಯೆ ಬಂದಾಗ ಅವ್ರನ್ನೇ ಕಳಿಸ್ಬೇಕು. ಒಬ್ಬನೇ ಮಾಡಿ, ಒಬ್ರು ಅಥವಾ ಇಬ್ರು. ಆಮೇಲೆ ಒಬ್ಬ ಅಲ್ಲೋಗಿದ್ದೀನಿ ನಮ್ಮ ಪಂಚಾಯತಿಗೆ ಬಂದಿಲ್ಲ ಅಂತ ಆಟ ಆಡ್ಬಿಡ್ತಾರೆ ಇಬ್ರು. ಡಿಬೇಟ್ ನೋಡ್ಕೊಂಡು ಒಟ್ಟು 21 ಇದೆ.